ಮೇಲೆ ನಡೀಬೇಕಾದ್ರೆ ನಮ್ಮ ಅಪೋಸಿಷನ್ ಲೀಡರು ಈ ಆ ಸದಸ್ಯರಾಗಿರುವಂತವರು ನಿಮ್ಗೆಲ್ಲ ಗೊತ್ತಿರುವಂತ ಜಾಸ್ತಿ ಆಯ್ತು ಅಂತಂದ್ರೆ ಸರ್ ಅದು ಪ್ರಾಜೆಕ್ಟ್ ಕಾಸ್ಟ್ ಇನ್ವರ್ಟರ್ ಯಾರೋ ಒಬ್ಬ ಸಾಧಾರಣ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಎಡಬ್ಲ್ಯೂ ಜವಾಬ್ದಾರಿ ಎಲ್ಲ ಆದದ್ದು. ಅದ್ರ ಪ್ರಾಜೆಕ್ಟ್ ಎಕ್ಸ್ಟೆನ್ಷನ್ಸ್ಗಳು ಮತ್ತೆ ಸ್ಟ್ರಕ್ಚರ್ಗಳು ಜಾಸ್ತಿ ಆಗೋದು, ಲ್ಯಾಂಡ್ ಎಕ್ವಿಷನ್ ಜಾಸ್ತಿ ಆಗೋದು, ಇವೆಲ್ಲದರಿಂದ ಪ್ರಾಜೆಕ್ಟ್ ಜಾಸ್ತಿ ಆಗುತ್ತೆ. ಮತ್ತೆ ಅದೆಲ್ಲರೂ ಪ್ರತಿಯೊಂದು ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿ ಆದ್ರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಿಂದ ಮುಂದೆ ಹೋಗಿರುತ್ತೆ. ಅದೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ಕ್ಯಾಬಿನೆಟ್ ಬಂದು ಅದು ಅಪ್ರೂವ್ ಆಗಿರುತ್ತೆ. 8,000 ಕೋಟಿ ಇದ್ದದ್ದು 70,000 ಕೋಟಿ ಆಗದೆ ಅಂತ ಹೇಳಿದ್ರೆ ಅದಕ್ಕೊಂದು ರೀಸನ್ ಇರ್ತವೆ. ಪ್ರತಿಯೊಂದಕ್ಕೂ ಚೀಫ್ ಇಂಜಿನಿಯರು, ಮ್ಯಾನೇಜಿಂಗ್ ಡೈರೆಕ್ಟರ್ಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲ ಒಕ್ಕಣೆ ಕೊಟ್ಟು ಎಲ್ಲ ಪ್ರತಿಯೊಂದಕ್ಕೂ ರಿಪ್ಲೈ ಕೊಟ್ಟಿರ್ತಾರೆ ಸರ್. ಅಷ್ಟು ಸುಲಭವಾಗಿ ಪ್ರಾಜೆಕ್ಟ್ ರಿವೈಸ್ಗೆ ಅಪ್ರೂವಲ್ ಸುಲಭ ಸಿಗುದ್ರೆ ನಿಮ್ಗೆ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಇಲ್ಲ. ಆದ್ರೂ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಅಪೋಸಿಷನ್ ಲೀಡರ್ ಆಗಿರೋರು ಅಷ್ಟು ಕೇವಲವಾಗಿ ನಮ್ಮ ಇಂಜಿನಿಯರ್ಗಳೇ ಮೊನ್ನೆ ಸಂಜೆ ಸರ್ ಪೈಪ್ ಸೋರಿದೆ ಅಂತ ಅಂದ್ರಲ್ಲ, ಪೈಪ್ ನಮ್ದಲ್ಲ ಸರ್, ನ್ಯಾಷನಲ್ ಹೌದು ಸರ್. ಪೈಪ್ ಲೀಕ್ ಆಯ್ತಲ್ಲ ಸರ್, ಆ ಲೀಕ್ ಆದ್ರೆ ರಿಪ್ಲೈ ತಾವು ಮಾಡ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ 8,000 12,000 ಆಯ್ತು, 12,000 23,000 ಆಯ್ತು ಅಂತ ಅಂದ್ರಲ್ಲ, ಅವಾಗ ಹೆಚ್ಚುವರಿ ಆಗೋದಕ್ಕೆ ಇಂಜಿನಿಯರ್ ಎಲ್ಲ ಮನೆ ಆಡರು ಅಂತ. ಮತ್ತೆ BBMP ಕೊಟ್ಟು ಮಾಡೋದು ಸರ್. ಯಾವ್ದೋ ಒಂದು ಹಾಸ್ಪಿಟಲ್ ಕಟ್ತಾ ಇದ್ರಂತೆ, ಹಾಸ್ಪಿಟಲ್ ಅಲ್ಲಿ ಎಲ್ಲ ಸ್ಟ್ರಕ್ಚರ್ ಕಟ್ಬಿಡ್ತೀವಂತೆ, ನಾವು ಡೋರ್ಸ್ ಹಾಕೋದಿಲ್ವಂತೆ, ಎಲೆಕ್ಟ್ರಿಕಲ್ ಹಾಕೋದಿಲ್ವಂತೆ, ಆಮೇಲೆ ಪುನಃ ಇನ್ನೊಂದು 20 ಕೋಟಿ ತಕ್ಕ ಬನ್ನಿ ಅಂತ ಮಾಡ್ತಾರೆ. ಹಿಂಗೆಲ್ಲ BBMP ಕೊಟ್ಟು ಮಾಡಿ ಹೇಳೋದು ಸರ್. ನಮ್ಮ ಇಂಜಿನಿಯರ್ಸ್ಗೆ ತುಂಬಾ ಮಾನಸಿಕವಾಗಿ ನೊಂದಿದ್ದೀವಿ ಸರ್. ನೀವು ಸರ್ಕಾರಕ್ಕೆ ನಮ್ಮ ರಕ್ಷಣೆ ಬರಬೇಕು. ಈಗ ಒಂದು ವೇಳೆ ನಿಮ್ಗೆ ಯಾರು ಒಬ್ರು ಅಂದ್ರೆ ನಿಮ್ ಕಾಂಗ್ರೆಸ್ ಸದಸ್ಯರು ಎಲ್ಲರೂ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ. ಇಂಜಿನಿಯರ್ ಬಗ್ಗೆ ಅಷ್ಟು ಮಾತಾಡಿದಾಗ ಆಡಳಿತಕ್ಕೋಸ್ಕರ ಯಾಕೆ ಇಂಜಿನಿಯರ್ ಬಗ್ಗೆ ಮಾಡ್ತಾರೆ, ಅವರು ಡೇ ನೈಟ್ ಕೆಲಸ ಮಾಡ್ತಾ ಇದ್ರೆ ಅಂತ ಸರ್ಕಾರದ ಕಡೆಯಿಂದ ಏನು ಬರ್ದನೆ ಇದ್ದಾಗ ನಾವ್ ಏನ್ ಮಾಡ್ಬೇಕು ಸರ್? ನಾವು ಪ್ರೊಟೆಸ್ಟ್ ಮಾಡ್ಲೇಬೇಕಾಗುತ್ತೆ ಸರ್. ಸವಿಸ್ತಾರವಾಗಿದೆ ಸರ್, ಎಲ್ಲ ಸರ್ ಕಳಿಸಿದ್ದಾರೆ. ಇಲ್ಲ, ನಾನು ಗಮನಿಸಲಿಲ್ಲ. ನಾನು ರಿಪ್ಲೈ ನಾನೇನು ಮಾಡ್ತಾ ಇದ್ದೆ. ಯಾವ್ದೋ ರಿಪ್ಲೈ ಇತ್ತಲ್ಲ, ಬೈದಿದ್ದಲ್ಲ ರಿಪ್ಲೈ ತಿಂಗಳು ಕೊನೆ ನಿಲ್ಕೆ ಬೈತಾ ಇದ್ದಾರೆ, ಡಿಲೇ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಒಬ್ಬರು ವೆಂಕಟೇಶ್ ಸರ್ ನಿಮಿಷ ಕೊಡಿ. ಸ್ಟಾರ್ಟಿಂಗ್ ಅವೈಜ್ಞಾನಿಕವಾಗಿ ನಾವು ಮಾಡಿದ್ದೀರಿ, ನೀವು ಮಾಡಿದ್ದೀರಿ ಅಂತಲ್ಲ, ಸರ್ಕಾರ ದುಡ್ಡು ನಾನು ಹೇಳೋದು. ಈ ಇಂಜಿನಿಯರ್ಗಳು ಇರ್ತಾರಲ್ಲ, ಮನೆ ಆಡಬೇಕು ನೋಡಿ, 8,000 ಐತೆ 80,000 ಕೋಟಿ ಹೋಗ್ತೈತೆ, 1 ಲಕ್ಷ ಆದ್ರೂ ಆಶ್ಚರ್ಯ ಕೆಲಸ ಮಾಡಿದ್ದೀನಿ. ಟ್ರಾನ್ಸ್ಫರ್ ಮಾಡಿ ಅದನ್ನ ದಂಡ ಮಾಡ್ಬೇಕು ಇವರೇ. ನನ್ಗೆ ಗೊತ್ತಿದ್ರೆ ಅಸೆಂಬ್ಲಿ ಅದನ್ನ ತರಿಸ್ತಿದ್ದೆ. ಒಳ್ಳೇದಾಯ್ತು. ನಾವು ಅಟ್ಲೀಸ್ಟ್ ಬೆಳಗ್ಗೆ ಬಂದಿದ್ರೆ ನಾವು 5 ಗಂಟೆ ಮೀಟಿಂಗ್ ಕರೆದಿದ್ದೆ ಸರ್, ಎಲ್ಲರೂ ಬಂದಿದ್ರು. ಅಲ್ಲೊಂದು ಡಿಸಿಷನ್ ತಗೊಂಡು ಸಾಯ ಬಿಟ್ಟಂತವ್ರು ಹಿಂಗೆ ಹೋಗ್ಬಿಡೋಣ.